ಚಾಮುಂಡಿ ಬೆಟ್ಟದಲ್ಲಿ ಈಗ ಸುಮಾರು 1 ಗಂಟೆ 30 ನಿಮಿಷಕ್ಕೆ ನಮಗೆ ಬೆಂಕಿ ಕರೆ ಬರುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ 1:15 ಅಷ್ಟೊತ್ತಿಗೆ ಸುಮಾರು ನಮ್ಮ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು 6 ವಾಹನಗಳು, ಸಿಟಿಯಲ್ಲಿರ್ತಕ್ಕಂಥ 4 ವಾಹನಗಳು ಮತ್ತು ಬೇರೆ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ವಾಹನಗಳನ್ನು ಕರೆಸಿಕೊಂಡು ಬೆಂಕಿಯನ್ನು ನಂದಿಸ್ತಾ ಇದ್ದೀವಿ. ಬೆಂಕಿ ಕೆಳಮಟ್ಟದಲ್ಲಿರ್ತಕ್ಕಂಥ ಲೇಔಟ್ಗಳಲ್ಲಿ ಕೆಲವೊಂದು ಸಾರ್ವಜನಿಕರು ಕಸಕ್ಕೆ ಬೆಂಕಿ ಹಾಕಿದ್ರಿಂದ ಮತ್ತು ಗಾಳಿಯ ಪ್ರಮಾಣ ಹೆಚ್ಚಿರೋದ್ರಿಂದ ಎಲ್ಲ ಕಡೆ ವ್ಯಾಪಿಸಿದೆ. ಅದು ಬೆಂಕಿಯನ್ನು ಹತೋಟಿಗೆ ತರ್ತಾ ಇದ್ದೀವಿ. ಆದರೆ ಗಾಳಿ ಜಾಸ್ತಿ ಇರೋದ್ರಿಂದ ಬೆಂಕಿ ಹತೋಟಿಗೆ ಬರೋಕ್ಕಾಗ್ತಿಲ್ಲ. ಆದ್ದರಿಂದ ಈಗ ನಮ್ಮ ವಾಹನಗಳನ್ನ ಬೇರೆ ಕಡೆ ಎಲ್ಲ ಕಡೆಯೂ ಶಿಫ್ಟ್ ಮಾಡಿಕೊಂಡು ಬೆಂಕಿನ ಹತೋಟಿಗೆ ತರೋಕ್ಕೆ ನಾವು ಮತ್ತು ಅರಣ್ಯ ಇಲಾಖೆ ಮತ್ತು ಸಾರ್ವಜನಿಕರಿಂದ ಕ್ರಮ ಕೈಗೊಂಡಿದ್ದೀವಿ. ಇನ್ನು ಒಂದು 1 or 2 hour ಒಳಗೆ ಬೆಂಕಿಯನ್ನು ಸಂಪೂರ್ಣವಾಗಿ ಹತೋಟಿ ತರೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತೀವಿ. ಓಕೆ, ಇನ್ನೂ ಅದರ ಬಗ್ಗೆ ಅಂದಾಜು ನಾವು ಲೆಕ್ಕ ಹಾಕಿಲ್ಲ. ಬಟ್ ಸಾಕಷ್ಟು ಪ್ರಮಾಣದಲ್ಲಿ ಕುರುಚಲು ಮತ್ತು ಬಿಸಿಲಿನ ತಾಪ ಮತ್ತು ಗಾಳಿ ಜಾಸ್ತಿಯಿಂದ ಬೆಂಕಿ ಜಾಸ್ತಿ ಆಗ್ತಾಯಿದೆ. ಆದ್ದರಿಂದ ಮುಂದಿನ ನಂತರ ಬೆಂಕಿಯೆಲ್ಲ ಫುಟ್ ಆಫ್ ಆದಮೇಲೆ ನಿಖರವಾದ ಮಾಹಿತಿಯನ್ನು ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ SDJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, 1 ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.